ಹಬ್ಬದ ದಿನ ರಿತಿಶಾ ಕಲಿತ ಪಾಠ. ದಸರಾ ಹಬ್ಬದ ಸಂಭ್ರಮ ವಿಜಯನಗರದ ಪ್ರತಿ ಮನೆಯಲ್ಲಿ ತುಂಬಿತ್ತು. ನಮ್ಮ ರಿತಿಶಾಳ ಮನೆಯಲ್ಲಿ ಸಿಹಿ ಲಾಡುಗಳ ಪರಿಮಳ ಎಲ್ಲೆಲ್ಲೂ ಹರಡಿತ್ತು. ಅಮ್ಮ ಅಡುಗೆ ಮನೆಯಲ್ಲಿ ಬಿಸಿ ಬಿಸಿಯಾದ ಲಾಡುಗಳನ್ನು ತಟ್ಟೆಗೆ ಇಡುತ್ತಿದ್ದರು. ರಿತಿಶಾ ಸಿಹಿ ಪರಿಮಳಕ್ಕೆ ಆಕರ್ಷಿತಳಾಗಿ ಅಡುಗೆ ಮನೆಗೆ ಓಡಿ ಬಂದಳು. ಅವಳು ತಟ್ಟೆಯಲ್ಲಿದ್ದ ಲಾಡುಗಳನ್ನು ನೋಡಿದಳು. ಅವಳ ಕಣ್ಣುಗಳು ಹೊಳೆಯುತ್ತಿದ್ದವು. ಅವಳು ಕೂಡಲೇ 3 ಲಾಡುಗಳನ್ನು ಹಿಡಿದುಕೊಂಡಳು. ಅಷ್ಟರಲ್ಲಿ ಅಜ್ಜಿ ಅಲ್ಲಿಗೆ ಬಂದರು. ಅವರು ರಿತಿಶಾ ಕೈಯಲ್ಲಿದ್ದ ಲಾಡುಗಳನ್ನು ಮತ್ತು ತಟ್ಟೆಯಲ್ಲಿದ್ದ ಲಾಡುಗಳನ್ನು ನೋಡಿದರು. ಅಜ್ಜಿ ಪ್ರೀತಿಯಿಂದ, ರಿತಿಶಾ, ಈಗ ಅತಿಥಿಗಳು ಬರುತ್ತಾರೆ, ಅವರಿಗೂ ಲಾಡುಗಳು ಬೇಕಲ್ಲವೇ ಎಂದು ಕೇಳಿದರು. ಅಜ್ಜಿ ಮಾತು ಕೇಳಿ ರಿತಿಶಾ ಚಿಂತೆಗೊಳಗಾದಳು. ಅವಳು ತನ್ನ ಕೈಯಲ್ಲಿದ್ದ ಲಾಡುಗಳನ್ನು ನೋಡಿದಳು. ಅತಿಥಿಗಳು ಬಂದರೆ ಎಲ್ಲರಿಗೂ ಸಾಕಾಗುವುದಿಲ್ಲ ಎಂದು ಅವಳಿಗೆ ಅನ್ನಿಸಿತು. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ರಿತಿಶಾ ಒಂದು ನಿರ್ಧಾರಕ್ಕೆ ಬಂದಳು. ಅವಳು ತನ್ನ ಕೈಯಲ್ಲಿದ್ದ 2 ಲಾಡುಗಳನ್ನು ತಟ್ಟೆಯಲ್ಲಿ ಇಟ್ಟಳು. ಈಗ ಅವಳ ಬಳಿ ಕೇವಲ 1 ಲಾಡು ಮಾತ್ರ ಉಳಿದಿತ್ತು. ಕೆಲವೇ ಕ್ಷಣಗಳಲ್ಲಿ ಮನೆ ಅತಿಥಿಗಳಿಂದ ತುಂಬಿ ಹೋಗಿತ್ತು. ಮಕ್ಕಳು, ದೊಡ್ಡವರು ಎಲ್ಲರೂ ನಗುತ್ತಾ ಮಾತನಾಡುತ್ತಾ ಹಬ್ಬದ ವಾತಾವರಣವನ್ನು ಇನ್ನಷ್ಟು ಸುಂದರಗೊಳಿಸಿದರು. ಅಮ್ಮ ಮತ್ತು ಅಜ್ಜಿ ಎಲ್ಲರಿಗೂ ಲಾಡುಗಳನ್ನು ಕೊಟ್ಟರು. ಅತಿಥಿಗಳು ಸಂತೋಷದಿಂದ ಲಾಡುಗಳನ್ನು ಸವಿದರು. ಅವರ ಮುಖದಲ್ಲಿನ ಸಂತೋಷ ರಿತಿಶಾಳ ಮನಸ್ಸಿಗೆ ಸಮಾಧಾನ ತಂದಿತ್ತು. ಎಲ್ಲರಿಗೂ ಲಾಡು ಸಿಕ್ಕ ನಂತರ ರಿತಿಶಾ ತನ್ನ ಸರದಿಗಾಗಿ ಕಾಯುತ್ತಿದ್ದಳು. ಕೊನೆಗೆ ಅಮ್ಮ ಅವಳ ಬಳಿ ಬಂದು, ನೋಡು ರಿತಿಶಾ, ನಿನಗೂ 1 ಲಾಡು ಉಳಿದಿದೆ ಎಂದು ಹೇಳಿ 1 ಲಾಡು ಕೊಟ್ಟರು. ರಿತಿಶಾ ಆ ಲಾಡುವನ್ನು ತಿನ್ನಲು ತುಂಬ ಸಂತೋಷಪಟ್ಟಳು. ಅವಳ ಮನಸ್ಸು ಹಗುರವಾಯಿತು. ನಮ್ಮ ಹತ್ತಿರ ಇರುವುದನ್ನು ಹಂಚಿಕೊಂಡಾಗ ಅದರಿಂದ ಸಿಗುವ ಸಂತೋಷ ಎಷ್ಟು ದೊಡ್ಡದು ಎಂದು ಅವಳಿಗೆ ಅರ್ಥವಾಯಿತು. ಇದರಿಂದ ಅವಳು ಕಲಿತಿರುವ ಪಾಠ, ಸ್ವಾರ್ಥ ಬಿಟ್ಟು ತಾಳ್ಮೆಯಿಂದ ಹಂಚಿಕೊಂಡರೆ ಎಲ್ಲರೂ ಸಂತೋಷವಾಗಿರುತ್ತಾರೆ. ನಿಜವಾದ ಆನಂದವು ಹಂಚಿಕೊಳ್ಳುವುದರಲ್ಲಿಯೇ ಇದೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ, ನೀತಿ ಕಥೆಗಳಿಗಾಗಿ ಮತ್ತು ಡೈಲಿ ಪೇರೆಂಟಿಂಗ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಮೇಲೂ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ.